ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೆ, ನೋಡಿದ್ರೆ ಕಿರಣ್ ನನಗೆ ಸರ್ಪ್ರೈಸ್. ಇನ್ನ ಒಂದ್ಸರಿ ಆಡ್ತಾ ಇದ್ದಾನೆ ಕಿರಣ್ ಒಂದು ಲೆಕ್ಕನ ಟೆಸ್ಟ್ ಮಾಡಕ್ಕೆ. ಜಗಳ ಮಾಡ್ಕೊಂಡಿರೋ ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ನಮ್ಮದು ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಇವತ್ತು ಫುಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿಯಾಗಿ ಟೆಂಪಲ್ಗೆ ಹೊರಟಿದ್ದೀನಿ. ಆ್ಯಂಡ್ ಕಿರಣ್ ಕೂಡ ರೆಡಿ ಆಗಿದ್ದಾರೆ. ಸೊ ಹೇಗೆ ರೆಡಿ ಆಗಿದ್ದಾರೆ ತೋರಿಸ್ತೀನಿ. ಸೊ ನಮ್ಮ ಕ್ಯಾಮ್ರಾಮನ್ ಕಿರಣ್ ಅವರು ಕೂಡ ರೆಡಿ ಆಗಿದ್ದಾರೆ ಈ ರೇಂಜ್ಗೆ. ಸೊ ಈ ಸಲ ತುಂಬ 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 ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಆ್ಯನಿವರ್ಸರಿನ. ನಿಮಗೆ ಗೊತ್ತಲ್ಲ, ಸೊ ಹೊಸ ಮನೆಗೆ ಬಂದಿರೋದ್ರಿಂದ ಯಾರು ತುಂಬ ಜನ ಇಲ್ಲವೇ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಸೊ ಹೇಗೆ ನಡೆಯುತ್ತೆ ನಮ್ಮ ಆ್ಯನಿವರ್ಸರಿ ಇವತ್ತು ಪೂರಾ ಡೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು. ಸೊ ಇವಾಗ ಫಸ್ಟು ಟೆಂಪಲಿಗೆ ಹೋಗಿ ಬರೋಣ ಬನ್ನಿ. ಬೆಳಗ್ಗೆ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯನ ಮಾಡಿದ್ವಿ. ಅದಾದಮೇಲೆ ಕಿರಣ್ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬೇಗ ಬೇಗ ತಿನ್ಕೊಂಡು ಹೋದ್ರು. ನನಗೂ ಟೈಮ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅಮ್ಮ ದನ್ನಿ. ಈಗ ಊಟ ರೆಡಿ ಇದೆ. ಏನು ಸ್ಪೆಷಲ್ ಮಾಡಿಲ್ಲ, ಮಾವಿನ ಹಣ್ಣು ಕಲ್ಲಂಗಡಿ ಹಣ್ಣಿತ್ತು. ಸೊ ಸಾಂಬಾರಿತ್ತು, ರೈಸ್ ಮಾತ್ರ ಮಾಡಿರೋದು. ಸೊ ಹೊರಗಡೆ ಕಿರಣ್ ಏನಾದರೂ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸಂಜೆ ಕರ್ಕೊಂಡೋಗಿ. ಸೊ ಹಾಗಾಗಿ ಏನು ಮಾಡಿಲ್ಲ ಅಲ್ವಡು. ಹಾಂ, ನಿಮಗೆ ಗೊತ್ತಿರೋಂಗೆ ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ಸೊ ಸರ್ಪ್ರೈಸ್ ಕೊಡಲಿಲ್ಲ ಅಂದರೆ ಹೇಗೆ? ಕಿರಣ್ಗೆ ನಾನೇನಾದರೂ ಸರ್ಪ್ರೈಸ್ ಕೊಡಲಿಲ್ಲ ಅಂತಂದರೆ ಅದು ಅವತ್ತಿಂದು ಡೇನೇ ಕಂಪ್ಲೀಟ್ ಆಗೋಲ್ಲ ನನಗೆ. ಸೊ ಹಾಗಾಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಡೆಕೋರೇಷನ್ ಕಿಟ್ ಬರುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಇದೇನೆ ಈ ಥರ ಇದೆ. ಸೊ ಇವಾಗ ಇದನ್ನು ರೆಡಿ ಮಾಡಬೇಕು. ಅವನು 5:30 ಅಷ್ಟರಲ್ಲಿ ಆಫೀಸಿಂದ ಬರ್ತಾನೆ. ಹಾಗೆ ಇದನ್ನು ನಾನು ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಬುಕ್ ಮಾಡಿದ್ದೆ. ಸೊ ನೋಡಿ, ಇದು ಇಷ್ಟೆಲ್ಲ ತರಕಾರಿ 9 ರೂಪೀಸ್ಗೆಲ್ಲ ನಿಮಗೆ 1/2 kg ತರಕಾರಿ ಎಲ್ಲ ಸಿಗುತ್ತೆ. ಸೊ ನೀವೇನಾದರೂ ಫ್ಲಿಪ್ಕಾರ್ಟ್ ಮಿನಿಟ್ನ ಯೂಸ್ ಮಾಡ್ತಾಯಿದ್ರೆ ಬೇಗ ಹೋಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇವಾಗ ಡೆಕೋರೇಷನ್ನ ಸ್ಟಾರ್ಟ್ ಮಾಡೋಣ. ಕೇಕ್ ಆರ್ಡ್ರ್ ಮಾಡ್ತಾ ಇದ್ದೆ, ಇನ್ನು ಸ್ವಲ್ಪ ಟೈಮ್ ಮಾಡಲಿ ಆಮೇಲೆ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ಟು ಅದಾದಮೇಲೆ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಇವಾಗ ರೆಡಿ ಮಾಡೋಣ. ಈ ಒಂದು ಫ್ರೇಮ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಅಥವಾ ಈ ಒಂದು ಫ್ರೇಮ್ನ ಯೂಸ್ ಮಾಡ್ಕೋಬೇಕು. ಯಾವ ಫ್ರೇಮ್ನ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ, ನೋಡೋಣ. ಇದರಲ್ಲಿ ಇಷ್ಟು ಬಲೂನ್ನ ಕೊಟ್ಟಿದ್ದಾರೆ. ಇದನ್ನು ನೀಟಾಗಿ ಅರೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ವೇಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಈಗ ಇದನ್ನು ನೋಡಿಕೊಂಡು ನಾನು ಇದನ್ನು ಸೆಟ್ ಮಾಡಬೇಕು. ನಮ್ಮಮ್ಮ ಹಿಂದೆ ಮುಂದೆ ಬ್ಯಾಕ್ಗ್ರೌಂಡಲ್ಲಿ ಓಡಾಡ್ತಾ ಇರ್ತಾರೆ. ಅಂತಂದ್ರು, ಊದಕ್ಕೆ ಆಗ್ತಿಲ್ಲ ಪಾಪ. ಯಾಕಮ್ಮ ಊದಮ್ಮ, ಅಮ್ಮ ಊದು. ಆಗ್ತಿಲ್ಲ ನಮ್ಮಮ್ಮ ಅಂತೂ ಇಂತೂ ಕೈಯಲ್ಲಿ ಒಂದು ಸ್ವಲ್ಪ ಊದಿ. ನಮ್ಮ ಗುಂಡು ಅವರು ಬಲೂನ್ ಎಲ್ಲ ಊದ್ ಕೊಟ್ಟರು. ಇಷ್ಟು ಬಲೂನ್ಸ್ ಆಗಿದೆ, ಆಲ್ಮೋಸ್ಟ್ 42 ಬಲೂನ್ಸ್ ಇದೆ. ಬನ್ನಿ ಇವಾಗ ನಾನು ಏನೋ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ನೋಡಿದ್ರೆ ಕಿರಣ್ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು.
ಮನೆ ಬಂದ್ರೂ ಬೈತಾರೆ. ಏನಿದು? ಓಪನ್ ಮಾಡಿ ನೋಡ ಗೊತ್ತಾಗುತ್ತೆ. ನನಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೋಡಿ ಗೈಸ್ ನೋಡ್ಕೊಳ್ಳಿ. ಫೈನಲಿ ಡೆಕೋರೇಷನ್ ಬಂದು ಈ ಥರ ಮಾಡಿದ್ದೀನಿ. ಸೊ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಮಾಡಲೇಬೇಕು. ಕಮೆಂಟ್ ಸಖತ್ತಾಗಿ ಕಾಣಿಸ್ತು. ಅಮ್ಮ ಹೆಂಗೆ ಮಾಡಿದ್ದೀನಿ ನಮ್ಮ ಡೆಕೋರೇಷನ್ ನಾನು? ಸೂಪರ್ ಆಗಿದೆ. ಚೆನ್ನಾಗಿ ಮಾಡಿದ್ದೀನಾ? ಈ ಕಲೆ ಯಾವಾಗಲೂ ಕಲ್ಸ್ಕೊಟ್ಟೇ ಇರಲಿಲ್ಲ, ಹೆಂಗೆ ಕಲ್ಸ್ಲಿ ಇವಳು ಅಂತ ನಮ್ಮ ಅಮ್ಮಗೆ ಯಾವಾಗಲೂ ಡೌಟ್ ಅನ್ಸುತ್ತೆ ಅಲ್ಲೇನಮ್ಮ? ಕಿರಣಿ ಅಂತ ಹೇಳ್ಬಿಟ್ಟು ಕೋಡ್ಬಳೆ ಮಾಡ್ಕೊಬಂದಿದ್ರು. ಸೊ ಕೋಡ್ಬಳೆನ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಇವಾಗ. ತಿಂದ್ಬಿಟ್ಟು ಬಾಕ್ಸಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ. ನಾನು ಆ್ಯಕ್ಚುಲಿ ಕರುಣಾಮಯಿ ಈ ಒಂದು ಬ್ಯೂಟಿಫುಲ್ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ್ನ ತರಿಸಿದ್ದೀನಿ. ಚಾಕ್ಲೇಟ್ ಅಂದರೆ ನನಗೆ ಕಿರಣ್ಗೆ ಇಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬನ್ನಿ ಇವಾಗಿಡೋಣ. ತುಂಬ ಸಿಂಪಲ್ಲಾಗಿ ಡೆಕೋರೇಷನ್ ಅರೇಂಜ್ಮೆಂಟ್ ಆಗಿದೆ. ಹ್ಯಾಪಿ ಆ್ಯನಿವರ್ಸರಿ ಬಂಗಾರಿ. ಸೊ ಕೇಕ್ ಕಟ್ ಮಾಡೋಣ. ನನ್ನ ಜೊತೆ ಜಗಳ ಮಾಡದೆ ಹಿಂಗೆ ಖುಷಿಯಾಗಿರೋದು. ಥ್ಯಾಂಕ್ ಯು. ನೀ ಹೇಳೋ ನನ್ನ ಜೊತೆ ಹಿಂಗೆ ಜಗಳ ಮಾಡ್ಕೊಂಡಿರೋ ಅಂತ. ನಿಜ ತೊಗೊಂಡಿದ್ದ ಅಂತ ಅಣ್ಣ ಸಹ ಕೊಡ್ತೇನೆ. ಅವನಿಗೆ ಬಿಸ್ಕೆಟ್ ಪಂಡ ಸಾಕು. ಬಲೂನೆ ಒತ್ತಾಗ್ತಾವ. ಅಯ್ಯೋ ಭಗವಂತ ದೇವ್ರೇ, ಇದೆಯಾ ಅಂತಂದ್ರೆ ಇವನಿಗೆ ತೋರ್ಸು. ಶಕ್ತಿ ಇದ್ರೆ ನಿಂದು ಇವನಿಗೆ ಏನಾದ್ರೂ ಒಂದು ತೋರ್ಸ್ಬೇಕು. ಸೆಲೆಬ್ರೇಷನ್ ಹೆಂಗಿತ್ತು ಅಂತ ಹೇಳಿ. ಇಷ್ಟ ಆಯ್ತಾ? ಸಿಂಪಲ್ ಆಗಿ. ಬಟ್ ಸರ್ಪ್ರೈಸ್ ಇಲ್ಲಂಗೆ ಆಯ್ತು ಗೈಸ್. ನನಗೆ ಅದೇ ತುಂಬ ಬೇಜಾರಾಗ್ತಾ ಇದೆ. ಅವನಿಗಿದೆಲ್ಲ ಸಡನ್ನಾಗಿ ನೋಡಿದರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ಬಟ್ ಅವನು ಬರೋ ಅಷ್ಟೊತ್ತಿಗೆ ಇನ್ನೂ ರೆಡಿ ಮಾಡ್ತಾ ಇದ್ದೆ. ಇವತ್ತು 1 hour ಮುಂಚೆನೇ ಆಫೀಸಿಂದ ಬಂದ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಸರ್ಪ್ರೈಸ್ ಕೊಡೋಕ್ಕಾಗಲಿಲ್ಲ. ಬಟ್ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಅಮ್ಮ, ದನ್ನಿ, ಕಿರಣ್ ಮತ್ತು ನಾನು ಫೋರಮ್ ಮಾಲ್ಗೆ ಬಂದಿದ್ದೀವಿ. ಸೊ ನಮ್ಮಮ್ಮ ನಾವು ನೋಡೇ ಇಲ್ಲ. ನಮ್ಮಮ್ಮ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಅಮ್ಮ ಒಂದ್ಸರಿ ತಿರ್ಗಮ್ಮ ನೋಡಿ ಗೈಸ್, ನಮ್ಮಮ್ಮಗೆ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ಹೇಗೆ ಕಾಣಿಸ್ತಿದೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್ ನಾವಿವಾಗ ಬಂದಿರೋದು ಇದೇ ಮಾಲ್. ಹೆಂಗೆ ಅನ್ನಿಸ್ತಿದ್ಯಾ? ಏನು ಅನ್ನಿಸ್ತಿಲ್ಲ? ಬಾ ಆಯಿತು. ಏನೋ ಕಾರಿಂದು ಆಟ ಆಡ್ತೀನಿ ಗೇಮು ಅಂತ ಹೇಳ್ಬಿಟ್ಟು ಬಂದ. ಸೊ ಅದಕ್ಕೆ ಇವಾಗ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಕಿರಣ್. ಇವಾಗ ನಮ್ಮ ಕಿರಣ್ನ ಲಕ್ನ ಟೆಸ್ಟ್ ಮಾಡೋಣ, ನೋಡೋಣ ಅದು ಹೆಂಗೆ ಆಡೋದು ಅಂತ ಹೇಳ್ಬಿಟ್ಟು. ಒಂದ್ಸಲಿ ಚೂರು ಇನ್ನೂ ಒಂದ್ಸಲಿ ಆಡ್ತಾ ಇದ್ದಾನೆ ಕಿರಣ್ ಒಂದು ಲೆಕ್ಕನ ಟೆಸ್ಟ್ ಮಾಡೋಕ್ಕೆ. ನೋಡೋಣ.
ಲಕ್ ಅಂತ. ಇದನ್ನು ಕೂಡ ನಮ್ಮ ಧನ್ಯವ್ರು ಆಡಿದ್ದಾರೆ. ಯಾವ್ದು ಬರುತ್ತೆ ನೋಡೋಣ. ಶೇ ಜಸ್ಟ್ ಮಿಸ್. ಅಷ್ಟೇ ನೀಟಾಗಿ ಹೊಡಿಯೋ ಗುರಿ ಇಟ್ಟಿ. ನಾನು ಓ ಹೊಡೆದ ಒಂದ. ಹೋಗೋದು ಸುತ್ತಾಡ್ಕೊಂಡು ಗೇಮ್ ಎಲ್ಲ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಧನ್ವಿತ್ ಅವ್ರನ್ನ ಕೇಳೋಣ. ಹೆಂಗಿತ್ತ? ಚೆನ್ನಾಗಿತ್ತು. ಎಷ್ಟು ದಿನದಿಂದ ಕಾಯ್ತಿದ್ದೆ ಗೇಮ್ಗಳು ಆಡೋಕ್ಕೆ? ಇಲ್ಲಿಂದನೇ ಕಾಯ್ತದೆ. ಆದರೂ ಮಾಲಿಗೆ ಹೋಗ್ಬೇಕಂತ ಹುಚ್ಚಿತ್ತು. ನಮ್ಮ ಒಂದು ಧನ್ವಿತ್ ಅವರಿಗೆ ಏನಂತಂದರೆ ಬರೀ ತಿನ್ನೋದು, ಗೇಮ್ ಆಡೋದು, ಯಾರಿಗಾದ್ರೂ ರೇಗ್ಸೋದು, ಅದು ಬಿಟ್ಟರೆ ಬೇರೆ ಮಾತಾಡೋದು ಗೊತ್ತೇ ಇಲ್ಲ ಅವನಿಗೆ. ಅಲ್ಲೇನಮ್ಮ? ಎಷ್ಟು ರೋದಿಸ್ತಾನೆ ಅಂತಂದರೆ ಜೀವನದಲ್ಲಿ ಜಿಗುಪ್ಸು ಬಂದ್ಬಿಡ್ಬೇಕು. ಅವ್ರ ಅಪ್ಪನೇ ಸರಿ ಅವನಿಗೆ. ನಾವಿವಾಗ ಇಲ್ಲಿ ಸವಿರುಚಿ ಹೋಟೆಲ್ ಸಕ್ಕತ್ತಾಗಿರುತ್ತೆ ಟೇಸ್ಟ್. ನಮ್ಮ ವೆಜಿಟೇರಿಯನ್ಸ್ಗೆ ಒಂಥರ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಟೇಸ್ಟ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಇಲ್ಲಿ ದಾಲ್ ಕಿಚಡಿ ಮಾತ್ರ ಸಕ್ಕತ್ತಾಗಿರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಇಲ್ಲಿ. ಸೊ ನೀವು ಯಾರಾದರೂ ಸವಿರುಚಿಗೆ ಏನಾದರೂ ಬಂದರೆ ದಾಲ್ ಕಿಚಡಿನ ಮಿಸ್ ಮಾಡ್ದಲ್ಲಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು. ಫೇವ್ರೆಟ್ ಬಟರ್ ಮಸಾಲೆ ದೋಸೆ ಬಂತು. ಹೆಂಗಿದೆ ಟೇಸ್ಟು? ಟೇಸ್ಟ್ ಸೂಪರ್ ಆಗಿದೆ. ಬೇರೆ ಕಡೆ ಎಲ್ಲ ತಿಂತಿರ್ತೀನಿ, ಈ ಥರ ಟೇಸ್ಟ್ ಇರಲ್ಲ. ಇಲ್ಲಿ ಸೂಪರ್ ಆಗಿದೆ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಹೈದ್ರಾಬಾದಿ ಬಿರಿಯಾನಿ. ಸೊ ಗೈಸ್ ನೋಡಿದ್ರಲ್ಲ, ಇವತ್ತು ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಡೇ. ಹಾಗೆ ಎಲ್ಲ ಆಯಿತು. ಸೊ ಕಿರಣ್ಗೆ ಒಂದು ಗಿಫ್ಟ್ ಕೊಡಲಿಲ್ಲ ಅಂದರೆ ಹೇಗೆ? ಸೊ ಹಾಗಾಗಿ ಒಂದು ಸ್ಪೆಷಲ್ ಗಿಫ್ಟ್ನ ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಕಸ್ಟಮೈಸ್ ಮಾಡಿಸಿದ್ದೆ. ಇವಾಗ ಆ ಗಿಫ್ಟ್ನ ಕೊಡುವಂಥ ಸಮಯ. ನೋಡಿ ಏನು ಹೇಳ್ತಾನೆ ನೋಡೋಣ. ಕಿರಣ್ ಅವ್ರು ಏನು ಸ್ಮಾರ್ಟಾಗಿ ಕಾಣಿಸ್ತೈತೆ. ಈ ಮನೆಗೆ ಬಂದ್ಮೇಲೆ ಫುಲ್ ಸಣ್ಣ ಆಗ್ಬಿಡಿದೆ. ಮೆಟ್ಲೆತ್ತಿ ಇಳಿದು ಈ ಒಂದು ಗಿಫ್ಟು ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ದಲ್ಲ, ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ನಾನು ನೋಡಾಗಿದೆ. ಸೊ ಕಿರಣ್ ನೋಡಿ ಏನು ಹೇಳ್ತಾರೆ ನೋಡೋಣ. ನಾನು ಕೊಡೋಕ್ಕಿಂತ ಮುಂಚೆನೇ ಕಿತ್ಕೊತಿದ್ದಾರೆ. ಇನ್ನೊಂದು ಆ್ಯನಿವರ್ಸರಿ ಅಂತ ವಿಶ್ ಮಾಡಿ ಕೊಡ್ಬೇಕು ತಾನೆ. ಓಪನ್ ಮಾಡಿದ ತಕ್ಷಣ ಗಮ್ ಗಮ ಅಂತ ಐತೆ. ಸೊ ಗೈಸ್, ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ನಮ್ಮ ಕಿರಣ್ನ ಎಲ್ಲರೂ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಪಾಂಡ ಅಂತ ಹೇಳ್ಬಿಟ್ಟು ಕರೀತಾರೆ. ಬಿಕಾಸ್ ಪಾಂಡ ಮರಿ ಏನು ಮಾಡುತ್ತೆ ಹೇಳಿ, ಚೆನ್ನಾಗಿ ತಿನ್ನುತ್ತೆ, ನಿದ್ದೆ ಮಾಡುತ್ತೆ. ಸೊ ನಮ್ಮ ಕಿರಣನು ಅದೇ ಕ್ಯಾಟಗರಿ ಅವನು. ಸೊ ಹಾಗಾಗಿ ಅವನ್ನ ಪಾಂಡ ಅಂತ ಕರೀತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಟೆಡಿ ಬೇರ್ ಥರನೂ ಇದೆ, ಪಾಂಡ ಮರಿ ಥರನೂ ಇದೆ. ಸೊ ಇದನ್ನ ಕಸ್ಟಮೈಸ್ ಮಾಡಿಸಿದ್ದೀನಿ. ಸೊ ಹೇಗಿದೆ? ಹಾಗೆ ಇದು ನನ್ನ ಫೇವ್ರೆಟ್ ಕಲರ್ ಪರ್ಪಲ್. ಸೊ ಇದ ಒಂದು ಕ್ಯಾಂಡಲ್ ಆ್ಯಕ್ಚುಲಿ ಇದು. ಹಾಗೆ ಇನ್ನೊಂದು ಸ್ಪೆಷಲ್ ಗಿಫ್ಟ್. ಸೊ ಇದು ಬಂದು ವುಡನ್ ಫ್ರೇಮಲ್ಲಿದೆ. ಸೊ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿಬಿಟ್ಟು ಕಸ್ಟಮೈಸ್ ಮಾಡಿಸಿರೋದು ಇದು. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವಾಗ ಕಿರಣ್ನ ಕೇಳೋಣ ಹೇಗಿತ್ತು, ಇಷ್ಟ ಆಯ್ತಾ ಇಲ್ವಾ ಅಂತ. ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ.
ಸಖತ್ ಡಿಫ್ರೆಂಟ್ ಆಗಿದೆ. ನಾವು ಇದು ಮೆಲ್ಟ್ ಆಗಿ ಮತ್ತೆ ಅದ್ರೊಳಗೆ ಉಳ್ಕೊಳ್ಳುತ್ತೆ, ಹೌದು ಕರೆಕ್ಟ್. ವೇಸ್ಟ್ ಆಗಲ್ಲ. ಮತ್ತೆ ನಾವು ಇದೇ ಶೇಪಿಗೆ ಮೆಲ್ಟ್ ಡಿಸೈನ್ಸ್ ಮಾಡ್ಬೋದು. ನೋಡಲು ರೋಸ್ ಫ್ಲವರ್ಸ್ ಸಖತ್ ಚೆನ್ನಾಗಿ ಮಾಡಿ. ಯಾವ್ದು ಇಷ್ಟ ಆಯ್ತು ನಿಮಗೆ? ಎಲ್ಲ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ ನೋಡಿ. ಗಮ್ ಅಂತ ಇದೆ. ಚೆನ್ನಾಗಿದೆ ನೋಡಿ, ಕಾಣ್ತದೆ ಸರ್. ಹಚ್ಚಕ್ಕೆ ಬೇಜಾರಾಗುತ್ತೆ ಹಿಂಗಿದೆ. ಇದು ನೀವು ದೇವ್ರಣ್ಣ ಹೇಳ್ತೀನಿ, ನಾನು ಯೂಸ್ ಮಾಡಲ್ಲ, ಹಂಗೆ ಶೋ ಪೀಸ್ ಥರ ಇಟ್ಕೊಂಡಿರ್ತೀನಿ. ಪ್ಯಾಕ್ ಮಾಡಿ ಇಟ್ಬಿಡಿ, ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ಇದೇ ಥರ ನಿಮಗೂ ಬೇಕು ಅಂತಂದರೆ ಅವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ಕಸ್ಟಮೈಸ್ ಮಾಡಿಸ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ಇಷ್ಟ ಆಗಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವಿಡಿಯೋ.